ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾङ्ಮಯಂ ಅಮೃತಂ ಜಗದ್ವಿಪತಿ ಭುಜಗಭೋಗಾಭಮೃದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತವಿದ್ರಿತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣ್ಯನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಾಗವತ ಸಪ್ತಾಹದ 2ನೇ ಸಂಚಿಕೆಯಲ್ಲಿ ಪುರಂಜನ ಕಥೆಯನ್ನು ನೋಡಿ ನಾರದರು ಹೇಳಿದ್ದನ್ನು ಕೇಳಿ ಅದರ ಒಂದು ಅರ್ಥಾನುಸಂಧಾನವನ್ನು ಮಾಡಿಬಿಟ್ಟಿದ್ವಿ. ಅಲ್ಲಿಂದ ಮುಂದೆ ಈ ದೇಹ, ಈ ಗೇಹ, ಈ ಮೋಹ ಇದನ್ನೆಲ್ಲ ಕಳೆದುಕೊಳ್ಳೋದು ಹೇಗೆ, ಅದಕ್ಕಾಗಿ ವೇದ ಓದೋಣವೇ ಅಥವಾ ವೇದ ಓದಿದ ಮಾತ್ರಕ್ಕೆ ಏನಾಯಿತು, ಭ್ರಾಂತಿ ಹೋಗುವ ಬಗಲು ಹೆಚ್ಚಾಗತ್ತೆ, ಆ ಒಂದು ಸಂಭವವೇ ಉಂಟು. ವೇದ ಮಂತ್ರಗಳ ಉರು ಹೊಡೆದು ಮಾತ್ರಕ್ಕೆ ಯಾರೋ ಜ್ಞಾನಿ ಆಗೋದಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಅಂಥವರು ಮೇಲಿಂದ ಮೇಲೆ ಈಜಾಡಿ ಬರೀ ನೊರೆಯನ್ನು ಕುಡಿಯುವಂಥ ಮಂದಿಯೇ ಹೊರತು ಆಳಕ್ಕೆ ಇಳಿದು ಮುತ್ತು ರತ್ನಗಳನ್ನು ಹೆಕ್ಕೋರಾಗೋದಿಲ್ಲ. ಇಂಥವರನ್ನು ವೇದವಾದತರು ಅಂತ ಹೇಳ್ಬೋದು. ಗೀತೆ ಟೀಕೆ ಮಾಡುತ್ತೆ, ಭಾಗವತವು ಈ ಮಾತನ್ನು ಸಮರ್ಥನೆ ಮಾಡುತ್ತೆ. ಏನು ಹೇಳುತ್ತೆ ಭಾಗವತ ಅಂದರೆ ನೋಡಿ, ಶಬ್ದ ಬ್ರಹ್ಮಣಿ ದುಷ್ಟಾರೆ ಚರಂತ ಉರುವಿಸ್ತರೆ ಮಂತ್ರಲಿಂಗೈ ವೈವರ್ಚ ಚಿನ್ನಂ ಭಜಂತೋನ ವಿದುಹು ಪರಂ ಅಂತ. ಈ ಶಬ್ದ ಬ್ರಹ್ಮ ಅಪರಂಪಾರ, ಗಡ ಹಾಯುವುದು ಕಷ್ಟ, ಆಳ ಅರಿಯುವುದು ಕಷ್ಟ. ಇದು ಅರ್ಥ ಏನಪ್ಪ ಅಂದರೆ ಅರ್ಥ ಆಗೋದಕ್ಕಿಂತ ಹೆಚ್ಚಾಗಿ ಅನರ್ಥವಾಗುವ ಸಂಭವವೇ ಹೆಚ್ಚು. ವೇದಗಳನ್ನು ಶಾಸ್ತ್ರಗಳನ್ನು ಓದಿದಾಗ ಮೇಲಿನ ನೋಟಕ್ಕೆ ಏನೂ ಅರ್ಥ ಆಗೋಲ್ಲ. ಪುರಂಜನ ಕಥೆಯಂತರ ಸಾವಿರಾರು ದೇವರುಗಳು, ಅಗ್ನಿ, ಇಂದ್ರ, ಮಿತ್ರ, ವರುಣ, ವಾಯು, ಯಾರ್ಯಾರೋ ಇದ್ದಾರೆ. ಒಂದೊಂದು ದೇವರಿಗೆ ಒಂದೊಂದು ಮಂತ್ರ, ಒಂದೊಂದು ದೇವತೆಗೆ ಒಂದೊಂದು ಮಂತ್ರ, ಅಗ್ನಿ ಸೂಕ್ತ, ವಾಯು ಸೂಕ್ತ, ಇವೆಲ್ಲ ಏನಿದೆಲ್ಲ ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಇಲ್ಲಿ ಅಗ್ನಿ ಅಂದರೆ ನಾವು ತಿಳ್ಕೋಬೇಕಾಗಿರೋ ಮೊದಲನೇ ಅರ್ಥ ಬೆಂಕಿ ಅಲ್ಲಪ್ಪ. ವಾಯು ಅಂದರೆ ಗಾಳಿ ಅಲ್ಲ. ಬೇರೆ ಬೇರೆ ನಾಮಗಳಿಂದ ಭಗವಂತನನ್ನೇ ಕರೆಯುವಂಥ ಮೋಡಿ ಇದು. ಎಲ್ಲ ನಾಮವೂ ಭಗವಂತನ ನಾಮವೇ, ಎಲ್ಲ ಮಂತ್ರವೂ ಭಗವಂತನ ಸ್ತುತಿಯೇ ಆಗತ್ತೆ. ಅಗ್ನಿ ಅಂದರೆ ಏನು ಹಾಗಾದರೆ ಅಂತ ಎಕ್ಸಾಂಪಲ್ ಒಂದನ್ನು ನೋಡೋಣ. ಈ ಪದದ ಒಳಗೆ ಹುದುಗಿರುವಂಥ ಅರ್ಥ ಏನು ಅಂತ ನೋಡ್ತಾ ಹೋದರೆ, ಅಗ ಅಂದರೆ ಚಲನೆ ಇಲ್ಲದ್ದು ಅಂತ, ಸ್ವತಃ ಚಲಿಸಲಾರದ್ದು ಅಂತ. ನೀ ಅಂದರೆ ನಿಯಮಿಸುವಂಥವನು ಅಂತ, ಚಾಲನೆ ಕೊಡುವಂಥವನು. ಅರ್ಥ ಏನಾಯ್ತು ಇವಾಗ? ಸ್ವತಃ ಚಲಿಸಲಾರದ ವಿಶ್ವದ ಚಾಲಕ ಶಕ್ತಿ ಅಗ್ನಿಯಾಗಿದೆ. ಹೀಗೆಯೇ ಉಳಿದ ಪದಗಳು ಕೂಡ ಆಗತ್ವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಸರ್ವಸಮರ್ಥನೋ ಅವನು ಇಂದ್ರ. ಇದೀ ಪರಮೈಶ್ವರ್ಯೇ ಅಂತ ಹೇಳಿ. ವಾ ಅಂದರೆ ಜ್ಞಾನ, ಜ್ಞಾನ ಸ್ವರೂಪವಾಗಿ ನಮ್ಮೊಳಗಿದ್ದು ನಮ್ಮನ್ನು ಬದುಕಿಸುವಂಥವನೇ ವಾಯು. ಮಿತ್ರ ಅಂದರೆ ಮಿತಿ ಪ್ಲಸ್ ರಾ ಅಂತ. ಮಿತಿ ಅಂದರೆ ಪ್ರಮಿತಿ, ಒಂದು ವಸ್ತುವಿನ ಅರಿವು ಅದು. ಅದನ್ನು ಕೊಡು ಮಾತ್ರ ಮಿತ್ರ, ಕೊಡುವಾತ ಮಿತ್ರನಾಗ್ತಾನೆ. ಬೆಳಕಿನ ಮೂಲಕ ಪ್ರಪಂಚದ ಅರಿವು ಮೂಡಿಸುವಂಥವನು ಹಗಲಿನಲ್ಲಿ ಸೂರ್ಯ, ಅವನೊಳಕ್ಕಿರತಕ್ಕಂಥ ಸೂರ್ಯ ನಾರಾಯಣ. ಅದಕ್ಕೆ ಅವನ ಸೂರ್ಯನಾರಾಯಣ ಅನ್ನೋದು. ಸೂರ್ಯಾಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಂತಲೇ ಕರೆಯೋದು. ವರುಣ ಅಂದರೆ ಕತ್ತಲೆಯಿಂದ ಜಗತ್ತನ್ನು ಆವರಣ ಮಾಡುವಂಥವನು, ರಾತ್ರಿಯ ಸೂರ್ಯ ಅವನು. ಅವನೊಳಗೆ ಭಗವಂತ ಇದ್ದಾನೆ. ಹೀಗೆ ಬೇರೆ ಬೇರೆ ಗುಣನಾಮಗಳಿಂದ ಭಗವಂತನನ್ನು ಕರೆಯುವಂಥದ್ದು ರೂಢಿ. ನಾಮ ಹಲವಪ್ಪ, ಆದರೆ ದೇವರು ಒಬ್ಬನೇ. ಒಂದೊಂದು ಶಬ್ದದಿಂದ ಒಂದೊಂದು ಬಗೆಯ ವಿಶಿಷ್ಟ ಗುಣ ಅನುಸಂಧಾನ ಇದು ವೇದದ ರೀತಿ ಆಗತ್ತೆ. ಏಕಂ ಪಂಚವಿಧಂ ಲಿಂಗಂ ತ್ರಿವತ್ ಷಡಶೋ ವಿಸ್ತರಂ ಏವ ಏಷ ಚೇತನಯ ಯುಕ್ತೋ ಜೀವ ಇತ್ಯಭೀದ್ಯತೆ ಅಂತ ಹೇಳಿ. ಈ ಶರೀರ ಲಿಂಗ ಶರೀರದಿಂದ ಬದ್ಧವಾಗಿದೆ. ಈ ಲಿಂಗ ಶರೀರ ಅಖಂಡವಾಗಿ ಒಂದಾದರೂ 3 ಬಗೆ ಆಗತ್ತೆ, 5 ಬಗೆ ಅಥವಾ 16 ಬಗೆ. ಪ್ರಾಣಗಳು, ಇಂದ್ರಿಯಗಳು ಮತ್ತು ಅಂತಃಕರಣ ಇವು 3 ಲಿಂಗ ಶರೀರದ 3 ಮುಖ ಇದ್ದಾಗೆ, 3 ಮುಖಗಳು. ಹೀಗೆ ಇದು 3 ಬಗೆ ಆಗುತ್ತೆ. ಇವು ಒಂದೊಂದು ಪಂಚವಿಧ: ಪಂಚಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚವಿಧ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ. ಅದರಿಂದ ಇವುಗಳ ಸಮಷ್ಟಿಯಾದ ಲಿಂಗ ಶರೀರ ಪಂಚವಿಧವಾದಂಥದ್ದು. ಹೀಗೆ ವಿಸ್ತಾರವಾದ ಗಣನೆಯಲ್ಲಿ ಲಿಂಗ ಶರೀರ ಷೋಡಶೋವಿಧ ಆಯಿತು. ಪ್ರಾಣಗಳು 5 ಪ್ಲಸ್ ಜ್ಞಾನೇಂದ್ರಿಯಗಳು 5 ಪ್ಲಸ್ 5 ಕರ್ಮೇಂದ್ರಿಯಗಳು ಪ್ಲಸ್ 5 ಅಂತಃಕರಣ ಅಂದರೆ 16 ಆಗುತ್ತೆ. 16 ಮುಖಗಳಿಂದ ಲಿಂಗ ಶರೀರ ಆಗಿದೆ. ಒಳಗಿನ ಮೈ ನಿರ್ಮಾಣ ಆಗಿರುವಂಥದ್ದು, ಅದಕ್ಕೆ ತಕ್ಕಂತೆ ಹೊರಮೈ ಆಗಿದೆ.
ಇದಕ್ಕೆ ಜೀವಕಳೆ ಸೇರಿದಾಗ ಚೇತನ ಆಗತ್ತೆ, ಅದೇ ಜೀವನವಾಗತ್ತೆ. ಹೀಗೆ ಲಿಂಗ ಶರೀರದ ಅಂಗಿ ತೊಟ್ಟಂಥ ಆತ್ಮವನ್ನೇ ಜೀವನ ಅಂತ ಹೇಳಿ ನಾವು ಕರೆಯೋ ಅಂಥದ್ದು. ಅಂಡರ್ಲೈನ್ ಮಾಡ್ಕೊಳ್ಳಿ. ವಾಸುದೇವೇ ಭಗವತಿ ಭಕ್ತಿಯೋಗ ಸಮಾಹಿತ ಸದ್ರಿ ಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತೆ ಅಂತ ಹೇಳಿ. ಈ ಚೈತನ್ಯ ಶಕ್ತಿ ಕೊಟ್ಟವ ಭಗವಂತ ಜೀವವನ್ನು ಲಿಂಗ ಶರೀರದೊಳಗೆ ಕೂಡಿಸಿದವನು ಭಗವಂತನೇ. ಈ ಮೂಲಕ ಜೀವನದ ವಿಕಾಸಕ್ಕೆ ದಾರಿ ಮಾಡಿಕೊಟ್ಟ. ಅದರಿಂದ ಆತನನ್ನು ಕೃತಜ್ಞತೆಯಿಂದ ನಾವು ಸ್ಮರಿಸಬೇಕಲ್ದಿರ ಇನ್ನೇನು ಮಾಡ್ಬೇಕು ಹೇಳಿ? ಅವನಲ್ಲಿ ನಿರಂತರವಾದ ಭಕ್ತಿ ಇರಬೇಕು. ಭಕ್ತಿಯಿಂದ ವಿರಕ್ತಿ, ವಿರಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಮತ್ತೆ ಭಕ್ತಿ, ಭಕ್ತಿಯಿಂದ ಮತ್ತೆ ಜ್ಞಾನ, ಜ್ಞಾನದಿಂದ ಮತ್ತೆ ಭಕ್ತಿ. ಹೀಗೆ ಇರಬೇಕಿದು. ಹೀಗೆ ಇದು ನಿರಂತರ ಸಾಧನ ಚಕ್ರ ಉರುಳ್ತಲೇ ಇರಬೇಕು. ಸಾಧನೆಯ ಸಿದ್ಧವಾಗುವ ತನಕ ಸಾಧಕನ ಸಾಧನೆ ಸಿದ್ಧ ಆಗೋ ತನಕ ಮಾಡ್ತಾ ಇರಬೇಕು ಅಂತ ಅನ್ನೋದನ್ನ ಭಾಗವತ ನಮಗೆ ಸೂಚಿಸುತ್ತೆ ಇಲ್ಲಿ. ಇನ್ನು ಮುಂದೆ ಪ್ರಿಯವ್ರತನ ಪರಂಪರೆಯನ್ನು ನೋಡ್ತಾ ಹೋಗೋಣ. ಉತ್ತಾನಪಾದನ ಪರಂಪರೆ ಕಥೆ ಹೀಗೆ ನಾವು ಕಂಡಿದ್ದಾಗಿದೆ. ಈಗ ಅವನ ಸೋದರ ಪ್ರಿಯವ್ರತ, ಅವನ ತಮ್ಮ, ಪರಂಪರೆಯ ವಿವರವನ್ನು 5ನೇ ಸ್ಕಂದ ಕೊಡುತ್ತೆ. ಈ ಒಂದು ಪ್ರಿಯವ್ರತನ ಪರಂಪರೆಯನ್ನ. ಪ್ರಿಯವ್ರತನ ಮಕ್ಕಳು 3 ಮನ್ವಂತರ ಪ್ರವರ್ತಕರವರು. 14 ಮನುಗಳಲ್ಲಿ ಸೇರಿದಂಥವರು ಉತ್ತಮ, ತಾಪಸ ಮತ್ತು ರೈವತ. ಇವರು ಕ್ರಮವಾಗಿ 3, 5 ಮತ್ತು 5ನೇ ಮನ್ವಂತರದ ಪ್ರವರ್ತಕರಾಗ್ತಾರೆ. ಇವರಲ್ಲಿ ತಾಪಸ ಸಾಕ್ಷಾತ್ ಭಗವತ್ ಅವತಾರ ಅಂತ ಶಾಸ್ತ್ರಕಾರರ ಆಶಯ. ಅದು ಹೇಗೆ ಭಗವಂತ ಯಜ್ಞ ರೂಪದಿಂದ ಅವತರಿಸಿ 14 ಇಂದ್ರರಲ್ಲಿ ಒಬ್ಬನಾದನೋ ಹಾಗೇನೆ ಇಲ್ಲಿ ತಾಪಸ ನಾಮಕನಾಗಿ ಪ್ರಿಯವ್ರತನಲ್ಲಿ ಜನಿಸಿ 14 ಮನುಗಳಲ್ಲಿ ಒಬ್ಬನಾದ. 4ನೆಯ ಮನುವಾಗಿ ದಾರಿ ತೋರಿಸಿದ ಅವನು. ಈ ಮೂವರು ಒಬ್ಬ ಪತ್ನಿ ಮಕ್ಕಳಾದರೆ ಇನ್ನೊಬ್ಬಳಲ್ಲಿ 10 ಮಂದಿ ಮಕ್ಕಳು ಪ್ರಿಯವ್ರತನಿಗೆ. ಹಿರಿಯ ಮಗ ಅಗ್ನಿಧ್ರ, ತಂದೆಯ ಉತ್ತರಾಧಿಕಾರಿಯಾದ ಅವನು. ಅವನ ಮಗ ನಾಭಿ ಅನ್ನುವಂಥವನು. ನಾಭಿಯ ಮಗನೇ ವೃಷಭ. ವೃಷಭನು ವಿಷ್ಣುವಿನ ಅವತಾರ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಯಜ್ಞ, ಕಪಿಲ, ತಾಪಸ, ವೃಷಭ, ದತ್ತಾತ್ರೇಯ, ಹೀಗೆ ಮನುವಂಶದಲ್ಲಿ ಎಷ್ಟೊಂದು ಭಗವತ್ ಅವತಾರಗಳು, ಎಷ್ಟು ಕರುಣೆ ಅದಕ್ಕೆ ಅವರಿಗೆ, ಭಗವಂತನಿಗೆ ಅವರ ಮೇಲೆ. ಆ ವಂಶದ ಮೇಲೆ ಭಗವಂತನ ಕರುಣೆ ಅಪಾರವಾದಂಥದ್ದು. ಈ ವೃಷಭದೇವನೇ ಜೈನರ ಆದಿತೀರ್ಥಂಕರನಾದ ವೃಷಭನ ಮಗನೇ ಭರತ ಚಕ್ರವರ್ತಿ. ಈತನಿಂದಲೇ ಈ ದೇಶಕ್ಕೆ ಭಾರತ ಅನ್ನೋ ಹೆಸರು ಬಂದಿದ್ದು, ನಮಗೆಲ್ಲ ಗೊತ್ತಿದೆ ಅದು. ಭರತ ಮಹಾಜ್ಞಾನಿಯಾದಂತಹ ರಾಜ. ಅವನು ರಾಜನಾಗಿಯೂ ತುಂಬಾ ಯಶಸ್ವಿ. ಅವನು ಈ ಕಡೆ ರಾಜಕೀಯದಲ್ಲೂ ಯಶಸ್ವಿ, ಕ್ಷತ್ರಿಯದಲ್ಲೂ ಯಶಸ್ವಿ ಮತ್ತು ಜ್ಞಾನದಲ್ಲೂ ಯಶಸ್ವಿ ಆದಂಥವನವನು. ದೇಶವನ್ನ ಸಮೃದ್ಧವಾಗಿ ಕಟ್ಟಿ ಆಳದಂಥವನವನು. ಕೊನೆಗೆ ವಿರಕ್ತನಾಗಿ ಎಲ್ಲವನ್ನೂ ತೊರೆದು ಕಾಡಿಗೆ ಹೊರಟೋದ ಅವನು. ಒಮ್ಮೆ ಆಶ್ರಮದ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತಿದ್ದ ಅವನು. ಹೆಣ್ಣು ಜಿಂಕೆಯೊಂದು ನೀರು ಕುಡಿಯೋಕ್ಕೆ ಬಂತು. ಅಲ್ಲಿ ತುಂಬು ಗರ್ಭಿಣಿ. ಇನ್ನೇನು ನೀರಿಗೆ ಬಾಯಿ ಹಾಕಬೇಕು ಅಷ್ಟರಲ್ಲಿ ಭೀಕರವಾದ ಗರ್ಜನೆ ಅಂತ ಕೇಳಿಸ್ತು. ಅದಕ್ಕೆ ಸಿಂಹಗರ್ಜನೆ ಅದು. ಭಯದಿಂದ ಜಿಂಕೆ ನೆಗೆಯಿತು. ನೆಗೆಯುವಂತಹ ಭರದಲ್ಲಿ ಗರ್ಭಪಾತವಾಗಿ ಜಾರಿ ನೀರಿಗೆ ಬಿತ್ತು. ಪುಟ್ಟ ಜಿಂಕೆ ಮರಿ ಆಚೆ ಬಂದಿತ್ತು. ಆದರೆ ಆ ತಾಯಿಯಾದ ಜಿಂಕೆ ಸತ್ತೋಯ್ತದು. ಹಾಗಾಗಿ ತಾಯಿ ಜಿಂಕೆ ಸಿಂಹಕ್ಕೆ ಹೆದರಿ ದಾರಿ ತಪ್ಪಿ ಓಡುತ್ತಾ ಹೆದರಿ ಸತ್ತೋಯ್ತದೋ. ಅನಾಥವಾದ ಜಿಂಕೆ ಮರಿಯನ್ನ ಭರತ ತಂದು ಸಾಕದ. ಮುಂದೆ ನೋಡಿ, ಎಲ್ಲವನ್ನೂ ಬಿಟ್ಟು ವಿರಕ್ತಿಯನ್ನು ಹೊಂದಿ ಜ್ಞಾನ ಪಡಿಬೇಕು ಅಂತ ಕಾಡಿಗೆ ಬಂದಂತ ಭರತ ಜಿಂಕೆಯ ಮೋಹಕ್ಕೆ ಬಲಿಯಾಗಿಬಿಟ್ಟ. ತಾನು ಹಿರಿಯ ಜ್ಞಾನಿ, ಆದ್ರೆ ಏನ್ ಬಂತು, ಜಿಂಕೆ ಮರಿಯ ಮೋಹ ಅವನನ್ನು ಮುಟ್ಟಿಟ್ಟಿತ್ತು. ಅದಕ್ಕೆ ತಿನ್ನಿಸುವಂಥದ್ದು, ಕಾಡು ಪ್ರಾಣಿಗಳಿಂದ ಕಾಪಾಡುವಂಥದ್ದು, ಅದನ್ನ ಪ್ರತಿಕ್ಷಣ ಅದರದ್ದೇ ಚಿಂತೆ, ಜಿಂಕೆ ಜಿಂಕೆ ಅಂತ. ಸಾಯೋ ಕ್ಷಣ ಬಂತು ಭರತನಿಗೆ. ಆದರೂ ಭರತನಿಗೆ ಮರಿಯದ್ದೇ ಚಿಂತೆ, ಜಿಂಕೆ ಮರಿದ್ದು. ಇನ್ಯಾರು ಗತಿ ಈ ಮರಿಗೆ? ತನ್ನ ನಂತರ ಇದನ್ನು ಯಾರು ಕಾಪಾಡೋವಂಥವ್ರು, ರಕ್ಷಣೆ ಮಾಡೋವಂಥವ್ರು ಯಾರು, ಸಾಕುವಂಥವ್ರು ಯಾರು ಅಂತ ಇದೇ ಅನುಕಂಪ, ಇದೇ ಧ್ಯಾನ ಅವನಿಗೆ. ಹೀಗೆ ಜಿಂಕೆಯ ಮರಿಯನ್ನ ನೆನೀತಲೇ ಸತ್ತ ಅವನು. ಪರಿಣಾಮ ಏನಾಯಿತು? ತಾನು ಜಿಂಕೆಯಾಗಿಯೇ ಹುಟ್ಟಿದ. 8ನೇ ಅಧ್ಯಾಯದಲ್ಲಿ ನಾವು ಗೀತೆಯಲ್ಲಿ ನೋಡಿದ್ದೇವೆ. ಯಾರು ದೇಹತ್ಯಾಗ ಮಾಡುವಾಗ ಏನನ್ನು ನೆನೆಯುತ್ತಾ ಪ್ರಾಣ ಬಿಡ್ತಾರೋ ಅದನ್ನೇ ಪಡೆಯುತ್ತಾರೆ ಮುಂದಿನ ಜನ್ಮದಲ್ಲಿ ಅಂತ. ಅದೇ ಇಲ್ಲಿ ಆಗಿದ್ದಂಥ ವಿಚಾರ. ಸಾಯೋ ಕ್ಷಣದಲ್ಲಿ ನಾವೇನನ್ನು ಯೋಚಿಸ್ತೇವೋ ಅದೇ ಪಡಿತೇವೆ ಅನ್ನುತ್ತದೆ ಶಾಸ್ತ್ರಕಾರರು. ಗೀತೆ ಕೂಡ ಸಾಕ್ಷಾತ್ ಭಗವಂತ ಇದನ್ನೇ ಹೇಳಿದ್ದಾನೆ. ಭರತ ಚಕ್ರವರ್ತಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಬೋದು. ಇಂಥ ಅಪೂರ್ವ ಸಂದರ್ಭದಲ್ಲಿ ಪೂರ್ವಜನ್ಮದ ಸ್ಮೃತಿಯಾಗುವಂಥದ್ದು ಉಂಟು. ಹಾಗಾಗಿ ಇದಕ್ಕೂ ಮುಂಚೆ ನಾನು ಹೇಳಿದ್ದೆ, ಭೀಷ್ಮಾಚಾರ್ಯರು ಪ್ರಾಣ ದೇಹತ್ಯಾಗ ಮಾಡುವಾಗ ಅವ್ರು ಎಷ್ಟೋ ಅನ್ಕೋತಾ ಇದ್ರು ನಾನು ಕೃಷ್ಣನನ್ನ ನೆನೀಬೇಕು ಅಂತ. ಆದರೆ ಅವ್ರ ಕೃಷ್ಣ ನೆನಪಿಗೆ ಬರ್ತಾ ಇದ್ದ. ಯಾವ ಕೃಷ್ಣ ಬರ್ತಿದ್ದ ಅಂದ್ರೆ, ಅವರೇ ಬಾಣಗಳನ್ನ ಬಿಟ್ಟು ಸಾರಥಿಯಾಗಿ ಕುಳಿತಿದ್ದ ಕೃಷ್ಣನಿಗೆ ಬಾಣಗಳನ್ನ ಬಿಟ್ಟು ಮೈಯೆಲ್ಲ ರಕ್ತ ಆದಂತ ಕೃಷ್ಣ ನೆನಪಿಗೆ ಬರ್ತಿದ್ದ. ಆದರೆ ಭೀಷ್ಮಾಚಾರ್ಯರು ಕೃಷ್ಣನ ಮಗುವಾಗಿದ್ದಾಗಲೂ ನೋಡಿದ್ರು, ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತೋವಾಗಲೂ ನೋಡಿದ್ರು, ಕಾಳಿಂಗ ಮರ್ಧನವನ್ನು ಕೇಳಿದ್ರು ನೋಡಿದ್ರು, ಮತ್ತೆ
ಕಂಸನ ಮರ್ದನ ಆದಾಗ ನೋಡಿದ್ರು, ವಿಶ್ವರೂಪವನ್ನು ನೋಡಿದ್ರು ಭೀಷ್ಮಾಚಾರ್ಯರು. ಮತ್ತೆ ಅಲ್ಲಿ ಸಂಧಾನಕ್ಕೆ ಹೋದಾಗ ವಿಶ್ವರೂಪ ಒಂದ್ಸಲಿ ತೋರಿಸಿದ್ದ ಯಾವ ತರ ಇದೆ ಅಂತ ಹೇಳಿ, ಅದನ್ನು ನೋಡಿದ್ರು ಭೀಷ್ಮಾಚಾರ್ಯರು. ಯುದ್ಧರಂಗದಲ್ಲಿ ನೋಡಿದ್ರು. ಇಷ್ಟೆಲ್ಲ ನೋಡಿನೂ ಅವ್ರಿಗೆ ಅದು ಯಾವ ರೂಪವೂ ಜ್ಞಾಪಕ ಬರಲಿಲ್ಲ. ಮೈಯೆಲ್ಲ ರಕ್ತಪಾತವಾಗಿರುವಂತ ಇವರೇ ಬಾಣಗಳನ್ನ ಬಿಟ್ಟಂತ ಕೃಷ್ಣ ನೆನಪಾಗ್ತಾ ಇದ್ದ. ಅದಕ್ಕೆ ಕೃಷ್ಣನ ಕಾರುಣ್ಯ ಅಪಾರ. ಇಂಥ ಮುದುಕನಿಗೆ ಎಂಥ ಒಳ್ಳೆ ಒಂದು ಸದ್ಗತಿ ಪ್ರಾಪ್ತವಾಗಬೇಕು ಅಂತ ಹೇಳಿ ಅವನು 2 ಕಾರಣಗಳಿಂದ ಭೀಷ್ಮಾಚಾರ್ಯರ ಹತ್ರ ಪಾಂಡವರನ್ನ ಕರ್ಕೊಂಬಂದ. ಒಂದು, ಜ್ಞಾನ ಪರಂಪರೆ ನಾಶ ಆಗಬಾರ್ದು, ಜ್ಞಾನವನ್ನು ಕೊಡಿ ಅಂತ ಹೇಳಕ್ ಒಂದು. ಇನ್ನೊಂದು, ಈ ಭೀಷ್ಮಾಚಾರ್ಯರಿಗೆ ನನ್ನ ನೆನಪು ಸರಿಯಾಗಿ ಆಗ್ತಿಲ್ಲ, ನಾನೇ ನೆನಪನ್ನು ಕೊಡಬೇಕು ಅಂತ ದೇಹತ್ಯಾಗ ಮಾಡುವಾಗ ಸಾಕ್ಷಾತ್ ಭಗವಂತನೇ ಬಂದು ಎದುರಿಗೆ ಕೂತ ಭೀಷ್ಮಾಚಾರ್ಯರಿಗೆ. ಎಂಥ ವಯೋವೃದ್ಧ, 800 ವರ್ಷಗಳ ಆಯಸ್ಸನ್ನು ಕಳೆದಿರುವಂಥ ಭೀಷ್ಮಾಚಾರ್ಯರು ಪ್ರಾಣ ಬಿಡೋ ಕಾಲದಲ್ಲಿ ಸರಿಯಾದ ಸ್ಮರಣೆ ಇಲ್ಲದೆ ಇದ್ರೆ ಪ್ರಾರಬ್ಧ ಕರ್ಮ ಸುತ್ಕೊಂಡ್ಬಿಡುತ್ತೆ, ಹಾಗಾಗಬಾರ್ದು, ಮುಕ್ತಿ ಕೊಡಬೇಕು ಈ ಮುದುಕನಿಗೆ ಅಂತ ಹೇಳಿ ತಾನೇ ಸ್ವತಃ ಬಂದು ಎದುರಿಗೆ ನಿಂತ ಕೃಷ್ಣ. ಹಾಗಾಗಿ ಯಾರು ಏನನ್ನ ನೋಡ್ತಾ ಪ್ರಾಣ ಬಿಡ್ತಾರೋ ಅಂತ ಸದ್ಗತಿ ಅಂತವನ್ನೇ ಹೊಂದುತ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇವನ ಅರಿವಿನ ಆಳವನ್ನ ಯಾರೂ ಗುರುತಿಸಿರಲಿಲ್ಲ. ಮತ್ತೇನಾಯ್ತು ಅಂತಂದ್ರೆ, ಅದಕ್ಕೂ ಮುಂಚೆ ಇಲ್ಲಿ ಆ ಒಂದು ಹುಟ್ಟಿದ ಮೇಲೆ ಅವನು ಸಾಯೋ ಕ್ಷಣದಲ್ಲಿ ನಾವೇನು ಯೋಚಿಸ್ತೀವೋ ಅದೇ ಪಡಿತೀವಿ ಅನ್ನೋದಕ್ಕೆ ಅಪೂರ್ವ ಸಂದರ್ಭದಲ್ಲಿ ಪುನರ್ಜನ್ಮದ ಸ್ಮೃತಿ ಬರುತ್ತೆ. ಇಂಥವರಿಗೆ ಜಿಂಕೆಯಾದ ಭರತನಿಗೆ ಪೂರ್ವ ಸ್ಮೃತಿ ಇತ್ತು. ಅದರಿಂದ ಆ ಜನ್ಮದ ಬಗ್ಗೆ ಭರತನಿಗೆ ಅವನಿಗೆ ವಿರಕ್ತಿ ಇತ್ತು. ಋಷಿಗಳ ತಪೋವನದಲ್ಲೇ ಅಡ್ಡಾಡುತ್ತಾ ಒಂದು ದಿನ ಪುಣ್ಯತೀರ್ಥದಲ್ಲಿ ದೇಹತ್ಯಾಗ ಮಾಡಿದ ಅವನು. ಅದಾದ ಮೇಲೆ ಮತ್ತೆ ಅವನು ಸಿಂಧೂ ದೇಶದಲ್ಲಿ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಹುಟ್ಟಿದ. ಇಲ್ಲೂ ಅವನಿಗೆ ಭರತ ಅಂತಲೇ ಹೆಸರು. ಆ ಜನ್ಮತಃ ಮಹಾಜ್ಞಾನಿ ಅವನು, ಆದರೆ ದಡ್ಡರಂತೆ ಅವಧೂತನಾಗಿ ಬದುಕದಂಥವನು. ಪಾಂಡಿತ್ಯ ಇದೆ, ಆದರೆ ಪ್ರದರ್ಶನ ಇಲ್ಲ. ಜನ ದಡ್ಡರು ಅಂತ ಕರಿತಾ ಇದ್ರು. ಈ ಜನ್ಮ ವೇಸ್ಟ್ ಜನ್ಮ ಒಂದು ಅಂತ ಜಡಭರತ ಅಂತ ಹೆಸರಿಟ್ರು ಅವನಿಗೆ, ಅಂತ ಕರೆದ್ರು ಅವನ್ನ. ಇವನ ಅರಿವಿನ ಆಳವನ್ನ ಯಾರೂ ಕೂಡ ಗುರುತಿಸ್ಲೇ ಇಲ್ಲ. ಮನೆ ಮಂದಿಗೆ ಭಾರವಾದ ಅವನು ಅಪ್ರಯೋಜಕ ಅನ್ನಿಸ್ಕೊಂಡ್ಬಿಟ್ಟ. ಎಲ್ಲರ ಹತ್ರನು ಹುಚ್ಚನಂತೆ ಬೀದಿ ಬೀದಿ ಅಲ್ದಾಡ್ದ, ಬೂದಿ ಮುಚ್ಚಿದ ಕೆಂಡ ಆದ. ಒಮ್ಮೆ ಸಿಂಧು ದೇಶದ ರಾಜ ರಹುಗಣ ಎಲ್ಲಿಗೋ ಹೊರಟಿದ್ದ ಅವನು ಆ ಪಲ್ಲಕ್ಕಿಯಲ್ಲಿ. ಅಲ್ಲೇ ಅರಮನೆಯ ಬಾಗಿಲಲ್ಲಿ ಈ ಜಡಭರತ ಕೂತಿದ್ದ. ರಾಜಭಟರು ಬಂದ್ರು ಇವನಿಗೆ, ಇವನನ್ನ ಪಲ್ಲಕ್ಕಿ ಹೊರಕ್ಕೆ ನೇಮಿಸಿದ್ರು. ಗಟ್ಟುಮುಟ್ಟಾಗಿದ್ಯಾ, ಏನಕ್ಕೂ ಬೇಡ ನೀನು, ದಂಡ ಈ ಪಲ್ಲಕ್ಕಿನಾರ ಹೊತ್ಕೋ ಅಂತ. ಈ ಪಲ್ಲಕ್ಕಿಯನ್ನ ಹೊರಕ್ಕೆ ಹೋಗೋಕ್ಕೋಸ್ಕರ ಒಂದು ಹೆಗಲನ್ನ ಕೊಟ್ಟ. ಗಟ್ಟಿ ಜೀವ, ಆಳು, ಎತ್ತು ಇದನ್ನ ಅಂತಂದ್ರು. ಪಲ್ಲಕ್ಕಿ ಮುಂದೆ ಸಾಗಿತು. ಆದರೆ ಅದೇನು ತಾರು ಹಾಕಿದ ಈಗಿನ ಕಾಲದ ರಸ್ತೆ ಆಗಿರಲಿಲ್ಲ ಅದು. ಅದೇನಾಯ್ತು ಅಂದ್ರೆ ಎದ್ದಾದಿಡ್ಡಿ ರಸ್ತೆ. ಹಿಂಗೆ ಆಡಿಸ್ತಾ ಇದ್ದ ಬರ್ತಾ. ಹಳೆ ಕಾಲದ ಏರುಪೇರಾದ ದಾರಿ, ಅದರಿಂದ ನಡೆಯೋದೇ ಕಷ್ಟ ಆಗಿತ್ತು. ಈತ ಪಲ್ಲಕ್ಕಿಗೆ ಹೊಸಬ ಬೇರೆ, ಎತ್ತಕ್ಕೆ ಗೊತ್ತಿರಲಿಲ್ಲ ಹೇಗೆ ಹೋಗ್ಬೇಕಂತ. ಅದ್ರ ಜೊತೆಗೆ ದಿವ್ಯ ನಿರ್ಲಕ್ಷ್ಯ, ಏನೋ ಎತ್ಕೊಂಡು ಹೋಗ್ತಾ ಇದ್ದಾನೆ ಅವನ ಪಾಡಿಗವನು. ಆ ಥರ ಎದ್ವಾ ಹೆಜ್ಜೆ ಇಡ್ತಾ ನಡ್ಕೊಂಡು ಹೋಗಿದ್ದಾನೆ. ಈತನಿಗೆ ಯಾವುದರ ಪರಿವೆಯೂ ಇಲ್ಲ ಇವನಿಗೆ. ಆ ಪಲ್ಲಕ್ಕಿ ಏರ್ಪೇರಾಯಿತು. ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ವಾಲ್ತಾ ಇತ್ತು. ರಾಜನಿಗೆ ಕೋಪ ಬಂತು. ಪಲ್ಲಕ್ಕಿ ಹೊತ್ತವರನ್ನ ಗದರದ, ಯಾಕ್ರಯ್ಯ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಅವರು ಕ್ಷಮೆ ಕೇಳಿದ್ರು. ಪ್ರಭು, ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ, ಆದರೆ ಎಲ್ಲ ಈ ಹೊಸಬಂದೇ ತಪ್ಪು. ಅರಸ ಏನು ಮಾಡ್ದ, ರಾಜ ರಹುಗುಣ ಜಡಭರತನನ್ನು ಗದರದ, ಸರಿಯಾಗಿ ಹೆಜ್ಜೆ ಇಟ್ಟು ಜಾಗೃತಿಯಾಗಿ ಸಾಗುವಂತೆ ಎಚ್ಚರ ಮಾಡ್ದ ಅವನಿಗೆ. ಆದರೆ ಆತನಲ್ಲಿ ಯಾವ ಪರಿಣಾಮವೂ ಭರತನಿಗೆ ಕಾಣಲಿಲ್ಲ. ಭರತನಲ್ಲಿ ಪುನಃ ಅದೇ ಕ್ರಮ. ಮತ್ತೆ ಪಲ್ಲಕ್ಕಿ ಏರ್ಪೇರಾಯಿತು. ರಾಜ ಸಿಟ್ಟಿನಿಂದ ಜಡಭರತನನ್ನು ಹಂಗಿಸಿದ. ಅಹೋ ಕಷ್ಟಂ ಭ್ರಾತವ್ಯಾಗ್ತಮುರುಹು ಪರಿಶ್ರಾಂತಃ ದೀರ್ಘ ಮಧ್ವಾನಾಮೇಕ ಊಹಿನಾಂ ಸುರುಚಿರಂ ನಾತಿ ಪೀವಿ ನಾತಿ ಹಂಸ ನಾಗಮ್ಮ ಜರಸ ಚೋಪದ್ರುತಃ ಅಂತ. ಅಯ್ಯೋ ಪಾಪ, ತುಂಬ ಕಷ್ಟ ಇವನಿಗಾಗಿದೆ. ರಾಜ ಹಂಗಿಸ್ತಾ ಇರೋದು ಭರತನಿಗಿದು. ಎಷ್ಟು ದೂರ ಪಲ್ಲಕ್ಕಿ ಹೊತ್ತಿದ್ದೀಯಪ್ಪ ನೀನು, ಅದು ಒಬ್ಬನೇ, ಎಷ್ಟು ಹೊತ್ತಿನಿಂದ ಹೊತ್ತಿದ್ದೀಯೋ, ಸೋತು ಸುಣ್ಣ ಆಗಿದ್ದೀಯಲ್ಲಪ್ಪ. ನೋಡು, ಬಡಕಲು ಇದ್ದೀಯಾ ನೀನು ಬೇರೆ, ಅಂತ ಗಟ್ಟಿ ಜೀವ ಬೇರೆ ಅಲ್ಲ, ಮುದುಕ ಬೇರೆ ನೀನು ಅಂತ ಐರಾನಿಕಲ್ಲಾಗಿ ಹಂಗಿಸ್ದ ಅವನ್ನ. ಜಡಭರತ ಅವನ್ನ ತುಟಿ ಬಿಚ್ಚಲಿಲ್ಲ, ಏನೂ ಮಾತಾಡಿಲ್ಲ. ಮತ್ತೆ ಪಲ್ಲಕ್ಕಿ ಮುಂದೆ ಹೋಯ್ತು. ಹಿಂದಿನಂತೆ ಇತ್ತಿಂದತ್ತ ವಾಲ್ತಾ ಇತ್ತು. ರಾಜನಿಗೆ ರೇಗ್ ಹೋಯ್ತು. ನಾನು ಈ ದೇಶದ ರಾಜ, ಪಲ್ಲಕ್ಕಿಯ ಮೇಲೆ ಕುಳಿತು ಆಜ್ಞಾಪ ಮಾಡ್ತಾ ಇದ್ದೇನೆ, ಎಚ್ಚರ, ಸರಿಯಾಗಿ ನಡ್ಕೊಂಡು ಹೋಗೋ ಅಂತ ಬೈದ. ಮೂಕನಂತಿದ್ದ ಜಡಭರತ ಈಗ ಫಸ್ಟ್ ಟೈಮ್ ಹುಟ್ಟಿದಾಗಿಂದ ಅವನು ಬಾಯಿ ತೆಗಿತಾ ಇರೋದು. ಬಾಯಿ ತೆಗೆದ. ಏನಯ್ಯ, ರಾಜನಿಗೆ ಹೇಳ್ತಾ ಇರೋದು ಭರತ, ಏನೋ ಅಂತ ಇದೀಯಾ, ನನಗೆ ವಯಸ್ಸಾಗಿದೆ, ಮುದುಕ ಆಗಿದ್ದೀನಿ ಎಂದಿ, ಭಾರ ಹೊರೋದು ಕಷ್ಟ ಅಂತ ಮರುಕದಿಂದ ಹಂಗಿನಿ ನುಡಿಯನ್ನಾಡ್ದಿ. ಭಾರ ಹೊತ್ತಂಥವನು ಮುಗಿಸ್ತಾ ಇದ್ದಿ, ಭಾರ ಹೊತ್ತವನಿಗೆ ಈ ಮಾತು ಹೇಳಬೇಕು, ನನಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀಯಾ ಅಂಥೇಳಿ
ನೋಡಿ ಭಾಗವತದಲ್ಲಿ ಭರತ ಹೇಳ್ತಾನೆ, ಶ್ಲೋಕ ಈ ಥರ ಇದೆ, ತ್ವಯೋದಿತಂ ಮುಕ್ತ್ಯ ಮವಿಪ್ರಲಬ್ಧಂ ಭರ್ತುಸ್ಸಾ ಮೇ ಸ್ಯಾದ್ ಯದಿ ವೀರಭಾರಃ ಗಂತುರ್ಯದಿ ಸ್ವಾದಧಿ ಗಮ್ಯ ಮಧ್ವಾ ಪೀವೇತಿ ಚಾಸೌ ನಾ ವಿಧಾಂ ಪ್ರವಾದ ಅಂತ ಹೇಳಿ. ಭಾರ ಹೊತ್ತವರಿಗೆ ಭಾರವಾಗಬಹುದೇನೋಪ, ಅಂಥವರನ್ನು ನೀನು ಜರಿಯೋದು ನಿಜ, ಆದರೆ ನಾನು ಯಾವ ಭಾರವನ್ನು ಹೊತ್ತಿಲ್ಲ ಅಂತಂತಾನೆ. ಹಾಗೇಕೆ ಅಂತಂದರೆ, ಹಾಗೆ ಸರಿಯಾಗಿ ನಡೆ ಅಂತಂದ್ಯಲ್ಲ, ನಡೆಯುವವರಿಗೆ ತಾನೇ ಈ ಮಾತು. ಅಂಥವರಿಗೆ ಒಂದು ಗುರಿ ಬೇಕು, ನಡೆಯೋ ಅಂಥವರಿಗೆ ಒಂದು ದಾರಿ ಬೇಕು. ನನಗೇನು ನಡೀತಿಲ್ಲ, ನನ್ನ ಪಾಡಿ ನಾನಿದ್ದೀನಿ, ನಾನು ಪುಷ್ಟವಾಗಿ ಬೆಳೆದಿದ್ದೇನೆ ಅಂದ್ಯಲ್ಲ, ಏನೋ ಹಂಗಸ್ದಿ. ಇದು ತಿಳಿದವರು ಆಡೋವಂಥ ಮಾತಲ್ಲ. ನಾನು ಪುಷ್ಟನಾಗಿಯೂ ಇಲ್ಲ, ಕೃಶನಾಗಿಯೂ ಇಲ್ಲ, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂದ. ಈ ಮಾತುಗಳನ್ನು ಕೇಳಿದ ಅರಸನಿಗೆ ಏನಾಯಿತು ಅಂದರೆ ಆಶ್ಚರ್ಯ ಆಯಿತು. ಒಂಥರ ವಿಚಿತ್ರ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾನಲ್ಲ ಇವನು, ಹಂಗಂತ ಇವನು ನೋಡೋ ಥರ ಇವನು ಪೆದ್ದ ಆಗಿಲ್ಲ, ಇವನು ಒಬ್ಬ ಮುಚ್ಚಿಟ್ಟ ವಿದ್ಯಾನಿಧಿ ಅಂತ ಅನ್ನಿಸ್ತಾ ಇದ್ದಾನೆ. ಅವನು ರೂಗಣ ಬುದ್ಧಿವಂತ, ಅವನು ಜ್ಞಾನಿ ಕೂಡ. ಅದರಿಂದ ತಕ್ಷಣವೇ ಅವನಿಗೆ ಅರ್ಥ ಆಯಿತು. ಕುತೂಹಲ ಭರಿತನಾಗಿ ಅವನು ಜಡಭರತನನ್ನ ಮಾತನ್ನ ಕೇಳ್ತಾ ಕೂತ. ಅಯಂ ಜನೋ ನಾಮ ಚಲಂ ಪೃಥಿವ್ಯಾಂ ಪಾರ್ಥಿವ ಕಸ್ಯ ಹೇತು ತಸ್ಯಾಪಿ ಚಾಂಗ್ರ್ಯೋರದಿ ಗಚ್ಚಲಾಂಗ ಜಾನೂರು ಮಧ್ಯರಾಶೋ ಶಿರೋಧರಾಂಸ ಅಂಶೇ ಚ ಧಾರ್ವಿ ಶಿಬಿಕಾ ಚ ಯಸ್ಯಾಂ ಸೌವೀರ ರಾಜತ್ಯೇ ಪದೇಶಯಸ್ತೆ ಯಸ್ಮಿನ್ ಭವಾನ್ ರೂಢಿ ನಿಜಾಭಿಮಾನೋ ರಾಜಸ್ಮಿ ಸಿಂಧುತ್ಪತಿ ಧರ್ಮದಾಂಧ ಅಂತಂದ. ಅಲ್ಲಯ್ಯ, ನೀನು ಅರಸ ಅಂದ್ಯಲ್ಲಪ್ಪ, ರಾಜ ಕೇಳಿಸ್ಕೋ ರುಹುಗಣ, ಯಾವ ಅರಸ ನೀನು, ಎಲ್ಲಿಯ ಅರಸ ನೀನು ಪಲ್ಲಕ್ಕಿಯಲ್ಲಿ ಕೂತವನು, ನಾನು ಅದನ್ನು ಹೊರೋಂಥವನು ಅನ್ನಂತೆ ಮಾತಾಡ್ದಿಯಲ್ಲ, ಏನಿದೆಲ್ಲ ಅರ್ಥವಿಲ್ಲದ ಮಾತಾಡ್ತಾ ಇದೆಯಲ್ಲಪ್ಪ ನೀನು ಅಂದ. ಈ ಮಣ್ಣಿಗೆ ಮೇಲೆ ಓಡಾಡ್ತಾ ಇದೆ, ಕೆಳಗೆ ಮಣ್ಣಿನ ನೆಲ ಇದೆ, ನೆಲದ ಮೇಲೆ ಕಾಲಿದೆ, ಕಾಲಿನಲ್ಲಿ ಹರಡುಗಳಿವೆ, ಆದರೆ ಮೇಲೆ ಮೊಣಗಾಲು, ಅದರ ಮೇಲೆ ತೊಡೆಯ ಮೇಲೆ ಸೊಂಟ ಇದೆ, ಅದರ ಮೇಲೆ ಹೊಟ್ಟೆ ಇದೆ, ಹೊಟ್ಟೆಯ ಮೇಲೆ ಎದೆಯ ಮೇಲೆ ಹೆಗಲಿದೆ, ಹೆಗಲ ಮೇಲೆ ಮರದ ಮೇನೆಯಿಂದ ಮನೆಯಲ್ಲಿ ಸಿಂಧು ಸೌರವೀರ ದೇಶದ ರಾಜ ನೀನು ಅಂತ ತಿಳ್ಕೊಂಡಂತ ಒಬ್ಬ ಮನುಷ್ಯ ಕೂತಿದ್ದಾನೆ. ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ವಲ್ಲಪ್ಪ, ನಾನು ಯಾರನ್ನೂ ಹೊತ್ತವನಲ್ವಲ್ಲ ಅಂತ ಅಂದ. ರಾಜ ಪಲ್ಲಕ್ಕಿಯಿಂದ ಫಸ್ಟ್ ಇಳಿದ ಕೆಳಗಡೆ. ಅವನ ಕಣ್ಣು ತೆರೆದಿತ್ತು ಆಗ್ಲೇನೆ. ಅವನು ವಿಸ್ಮಿತನಾಗಿ ಕೇಳಿದ, ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನು ಅವಧೂತ ವೇಷದಲ್ಲಿರುವಂಥ ತಿರುಗಾಡ್ತಿರೋ ಮಹಾಜ್ಞಾನಿ ನೀನು ಅಂತ ನನಗೆ ಈಗ ಖಚಿತವಾಗಿ ಅರ್ಥವಾಗಿದೆ. ನನಗೂ ತಿಳಿವಿನ ಬೆಳಕನ್ನು ನೀಡಿ ಉದ್ಧಾರವನ್ನು ಮಾಡು ಅಂತ ಕೇಳ್ದ. ಜಡಭರತ ಶಾಂತನಾಗಿ ನುಡಿದ, ಅಪ್ಪ, ನೀನು ಸಿಂಧು ಸೌರವೀರ ಸಂಸ್ಥಾನದ ಅರಸ, ನಾವೆಲ್ಲ ನಿನ್ನ ಪ್ರಜೆಗಳು ಅಂತ ತಿಳ್ಕೊಂಡಿರ್ತೀಯಲ್ಲಪ್ಪ, ನೀನು ನಿಜವಾಗಿ ಈ ನೆಲದ ದೊರೆಯೇ ಅಲ್ವಲ್ಲಯ್ಯ. ಹೇಳಿ ಕೇಳಿ ನೀನು ರಾಜನಾಗಿದ್ದು ಯಾವಾಗ? ಮೊದಲು ನೀನು ತಾಯಿ ಹೊಟ್ಟೆಯಲ್ಲಿದ್ದೆ, ಆಗ ಬರಿಯ ಭ್ರೂಣವಾಗಿದ್ದೆ, ರಾಜನಾಗಿರಲಿಲ್ಲ ನೀನು. ಮುಂದೆ ಮಗುವಾಗಿ ಹುಟ್ಟಿದೆ, ಆಗಲೂ ಬರಿಯ ಮಗುವಾಗೇ ಇದ್ದೆ ನೀನು, ಎಲ್ಲ ಮಕ್ಕಳಂತೆಯೇ ರಾಜನಾಗಿರಲಿಲ್ಲ. ಮುಂದೆ ಒಂದಿನ ಸಿಂಹಾಸನದಲ್ಲಿ ಕೂಡ್ಸಿದ್ರು, ನೀನು ಕೂತಿ ನಾನೇ ಈ ನೆಲದ ದೊರೆ ಅಂತ ಭ್ರಮಿಸ್ಕೊಂಡಿ ನೀನು. ಹಿಂದೆ ನೀನೇನಾಗಿದ್ದಿ? ಈ ದೇಹಕ್ಕೆ ಬರುವ ಮುನ್ನ ಎಲ್ಲಿದ್ದಿ ನೀನು? ಯಾವ ದೊರೆ ನೀನು? ಯಾವ ರಾಜ್ಯ? ಏನ್ ಕತೆ? ಮುಂದೊಂದು ದಿನ ಎಲ್ಲಿಂದ ಎಲ್ಲರಂತೆ ನೀನು ಸಾಯ್ತೀಯ, ಆಮೇಲೆ ಎಲ್ಲೋಗ್ತೀಯ? ಯಾವ ದೇಶದ ರಾಜ ಆಗ್ತೀಯ ನೀನು ಹುಟ್ಟುವ ಮುನ್ನವೂ ಈ ನೆಲ ಇತ್ತು, ನೀನು ಸತ್ತ ಮೇಲೂ ಈ ಭೂಮಿ ನೆಲ ಇರುತ್ತೆ. ಈ ಒಂದು 4 ದಿನದ ಬಾಳಲ್ಲಿ ನಾನೇ ರಾಜ ಅಂತೆಲ್ಲಯ್ಯ, ಏನಿದು ಹುಚ್ಚತನ ಅಂತ ಕೇಳ್ದ ಭರತ ಅವನನ್ನ. ಈಗ ನೀನು ಈ ಶಿಬಿಕೆಯಲ್ಲಿ ದೊರೆಯದೆ ಎಂದುಕೊಂಡು ಕುಳಿತಿರೋದಿ ನಾನು. ನೀನು ಸತ್ತಾಗ ಉಳಿಯುವಂಥದ್ದೇನಯ್ಯ? ಒಂದು ಹಿಡಿ ಬೂದಿ ಅಷ್ಟೇ. ಈ ಶಿಬಿಕೆ ಮರದ ಕೊರಡನ್ನು, ಈ ದೇಹವನ್ನು ಎರಡನ್ನೂ ಸೇರಿಸಿ ಒಟ್ಟಿಗೆ ಜೊತೆಯಾಗಿ ಸುಟ್ರೆ ನಿನ್ನ ದೇಹದ ಬೂದಿ ಯಾವುದು, ಈ ಮರದ ಬೂದಿ ಯಾವುದು ಅಂತ ಗೊತ್ತಾಗಲ್ವಲ್ಲಯ್ಯ. ಇದು ಮಹಾರಾಜರ ಬೂದಿ ಅಂತ ವಿಂಗಡಣೆ ಮಾಡೋಕ್ಕಾಗತ್ತಾ ಯಾರಿಗಾದ್ರೂ? ಸಾಧ್ಯ ಇದೆಯಾ? ಸತ್ತ ಮೇಲೆ ನೀನು ಸಿಂಧು ವೀರನೂ ಅಲ್ಲ, ರಾಜನೂ ಅಲ್ಲ, ಬರೀ ಒಂದು ಹಿಡಿ ಬೂದಿ ನೀನು ಅಂದುಬಿಟ್ಟ ಅವನು ರಾಜನಿಗೆ. ಹೋಗ್ಲಿ ಬಿಡು, ನೀನು ಬದುಕಿದ್ದಾಗಲೇ ಇನ್ನೊಬ್ಬ ವೀರರನ್ನ ನಿನ್ನನ್ನು ಆಕ್ರಮಿಸಿ ನಿನ್ನ ಸಿಂಹಾಸನದಲ್ಲಿ ಕೂತ್ಕೋಬಹುದು, ನಿನ್ನನ್ನು ಸೋಲ್ಸ್ಬಿಟ್ಟು. ಆವಾಗ ನೀನು ಯಾವ ದೇಶದ ರಾಜ ಆಗ್ತೀಯಾ? ಹೌದಾ? ಯಾವ ರಾಜ್ಯಕ್ಕೆ ಅಥವಾ ಯಾವ ಅಧಿಕಾರ ಇರುತ್ತೆ ನಿಂಗೆ? ಇದು ಯಾವುದು ಶಾಶ್ವತ ಅಲ್ಲ ಕಣಯ್ಯ. ಈ ನೆಲ ಯಾರ ಅಪ್ಪನ ಆಸ್ತಿಯೂ ಅಲ್ಲ. ಇಲ್ಲಿ ಒಬ್ಬನ ಅಧಿಕಾರ ಮಾತ್ರ ಶಾಶ್ವತವಾಗಿರುವಂಥದ್ದು. ಒಬ್ಬನು ಮಾತ್ರವೇ ಇದರ ಚಿಂತನೆ, ಚಿರಂತರ ದೊರೆ ಇದಕ್ಕೆ, ಅದು ಆ ಭಗವಂತ. ಈ ನೆಲವೆಲ್ಲ ಅವನೊಬ್ಬನದ್ದೇ ಆಸ್ತಿ. ಈಶಾವಾಸ್ಯಮಿದಂ ಸರ್ವಂ ಅಂದುಬಿಟ್ಟ ಭರತನಾದವನು. ಜಡಭರತನ ಬಾಯಿನಲ್ಲಿ ಬಂದಂತ ಮಾತಿದು. ಇಲ್ಲಿ ನೀನು ನಾನು ಏನೂ ಅಲ್ಲಪ್ಪ, ನೀನು ನನ್ನ ದೊರೆಯೂ ಅಲ್ಲ, ನಾನು ನಿನ್ನ ಪ್ರಜೆನೂ ಅಲ್ಲ, ನಾನು ಆಳುವವ ಎಂಬ ಭ್ರಮೆ ಬಿಟ್ಟುಬಿಡು ನೀನು. ಎಲ್ಲ ದೊರೆಯಾದ ಭಗವಂತನಿಗೆ ಶರಣಾಗು ನೀನು.
ಜಡಭರತನ ಮಾತು ಕೇಳಿ ಅರಸ ಅಲ್ಲೇ ಕರಗ್ ಹೋಗಿ ಮಂಡಿ ಊರ್ಬಿಟ್ಟ. ಅವನ ಮುಂದೆ ಕೈ ಮುಕ್ಕೊಂಡು ಕುಗ್ಗಿ ಹೋದ. ಭಕ್ತಿ ಗೌರವಗಳಿಂದ ಕೈ ಜೋಡಿಸಿ ಕಾಲಿಗೆ ಬಿದ್ದು ಬಿಟ್ಟ ಅವನು. ನಮೋ ಮಹದ್ಯೋಸ್ತು ನಮಃ ಶಿಶುಭ್ಯ, ನಮೋ ಯವಭ್ಯೋ ನಮ ವಟುಭ್ಯ ಅಂತ ಹೇಳ್ಬಿಟ್ಟ. ನಾವೆಂತ ದೊಡ್ಡ ಭ್ರಮೆಯ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. ಒಳಗಿನ ಯೋಗ್ಯತೆಯ ಹೊರಗಿನ ತಳಕನ್ನ ಮಾನದಂಡ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ವೇಷಭೂಷಣವನ್ನ ನೋಡಿ ಮಣೆ ಹಾಕ್ತಾ ಇದ್ದೀವಿ. ಜನರ ನಿಜವಾದ ಯೋಗ್ಯತೆಯನ್ನು ಕಾಣುವಂಥ ಕಣ್ಣು ನಮಗಿಲ್ವಲ್ಲಪ್ಪ, ಅಳೆಯೋ ಅರ್ಹತೆಯೂ ನಮಗಿಲ್ಲ. ಈ ದೇಶದಲ್ಲಿ ಎಂತೆಂಥ ಮಹಾನುಭಾವರಿದ್ದಾರೋ ನಮಗೆ ಅಗೋಚರವಾಗಿ ಗುಪ್ತವಾಗಿ ಜನರ ತಿರಸ್ಕಾರಕ್ಕೆ ಪಾತ್ರರಾಗಿ ಈ ಜಡಭರತನಂತೆ ಇದ್ದಾರೆ. ಇದನ್ನೇ ತ್ಯಾಗರಾಜರು ಹೇಳಿದ್ರು ಅವರ ಕೀರ್ತನೆಯಲ್ಲಿ, ಎಂದರೋ ಮಹಾನುಭಾವಲು ಅಂದರಕಿ ವಂದನಮು ಅಂತ. ಅದನ್ನೇ ಇಲ್ಲಿ ರುಹುಗಣ ಭರತನಿಗೆ ಮಾಡ್ತಾ ಇರೋದು. ಅಂತ ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲಿ ಜ್ಞಾನದ ಗಣಿ ಇದೆ ಅಲ್ಲಿ ತನ್ನ ತಲೆಯ ಮಣಿಯಲ್ಲಿ ಯಾವ ಶಿಶು ಎಂಥ ಬೆಳಕಿನ ಪುಂಜವೋ ಯಾರಿಗೆ ಗೊತ್ತಿದೆಯಪ್ಪ? ಗೊತ್ತಿಲ್ಲ ನಮಗೆ. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೂ ನಮಸ್ಕಾರ, ಪುಟ್ಟ ಮಕ್ಕಳಿಗೂ ನಮಸ್ಕಾರ ಅಂತಾನೆ ರುಹುಗಣ. ರಾಜ ರುಹುಗಣನ ಕಣ್ಣು ತೆರೆದಿತ್ತು. ಆವಾಗ ಜಡಭರತ ಅವನ ಕಣ್ಣು ತೆರೆಸಿಬಿಟ್ಟಿದ್ದ. ಹೀಗೆ ಅರಸನಿಗೆ ಜ್ಞಾನೋಪದೇಶ ನೀಡಿ ಉದ್ಧಾರ ಮಾಡಿದಂಥ ಮಹಾಜ್ಞಾನಿ ಜಡಭರತನಾದ. ಮುಂದೆ 5ನೇ ಸ್ಕಂದದ ಉದ್ದಕ್ಕೂ ಕೂಡ ಭೂಗೋಳ ಖಗೋಳದ ವರ್ಣನೆಗಳು ಬರುತ್ತವೆ. ಈಗ ನಮಗೆ ತಿಳಿದಿರುವಂಥ ಭೂಗೋಳ ಮತ್ತು ಖಗೋಳ ವಿಜ್ಞಾನಕ್ಕೂ ಇಲ್ಲಿ ಬಂದಿರುವ ವಿವರಣೆಗೂ ಯಾವ ಸಂಬಂಧವೂ ಇಲ್ಲ. ಆದರೆ ಇವುಗಳನ್ನು ಪೂರ್ತಿಯಾಗಿ ತೆಗೆದುಹಾಕುವಂತೂ ಇಲ್ಲ. ಅದಕ್ಕಾಗಿ ಅದರ ಆದಿಭೌತಿಕ ಅರ್ಥವನ್ನು ಮಾತ್ರ ನಮಗೆ ಇನ್ನಷ್ಟು ಸಂಶೋಧನೆ ನಡೆಯಬೇಕಾಗಿದೆ. ಅದರ ಜೊತೆಗೆ ಈ ವಿವರಣೆಗಳು ಸಾಂಕೇತಿಕ ಅರ್ಥವನ್ನು ಕೂಡ ಕೊಡುವಂಥವು. ಅದರಿಂದ ನಾವು ತಿಳ್ಕೋಬೇಕಾಗತ್ತೆ. ಮಹತ್ವಪೂರ್ಣವಾದ ಆಧ್ಯಾತ್ಮಿಕ ಅರ್ಥವೊಂದು ಇವುಗಳ ಹಿಂದೆ ಅಡಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಪುರಾಣಗಳ ಖಗೋಳಗಳ ಭೂಗೋಳಗಳನ್ನು ನೋಡಬೇಕಾಗತ್ತೆ. ಕ್ಷೀರ ಸಮುದ್ರದಲ್ಲಿ ಭಗವಂತ ಮಲಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಕ್ಷೀರ ಸಮುದ್ರ ಯಾವುದಪ್ಪ? ಎಲ್ಲಿದೆ ಇದು? ಯಾವುದು ಇದರ ನಡುವೆ ಇರುವ ಶ್ವೇತದ್ವೀಪ ಯಾವುದು? ಎಲ್ಲಿದ್ದಾನದು ಭಗವಂತ? ಹೊರಗಿನಿಂದ ಹುಡುಕಿದಾಗ ಇದು ಕಾಣಿಸದೇ ಇಲ್ಲ. ಭೂಗೋಳ ಖಗೋಳ ಇದು. ಒಳಗಿನೊಂದೊಳಗೆ ಹುಡುಕಿದಾಗ 7 ಸಮುದ್ರಗಳು 7 ನಾಡಿ ಕೇಂದ್ರಗಳು ನಮ್ಮೊಳಗೆ ಗೋಚರವಾಗ್ತವೆ. ಹೃದಯ ಸಮುದ್ರವೇ ಕ್ಷೀರ ಸಮುದ್ರ ಅಂತ ತಿಳ್ಕೋಬೇಕು ನಾವು. ಅದನ್ನು ಬೇಕಿದ್ರೆ ಸಮುದ್ರ ಅನ್ನಿ ಅಥವಾ ಇನ್ನೇನಾದ್ರೂ ಅನ್ನಿ, ಹೃದಯಾಕಾಶ ಅಂತ ಹೇಳಿ ತಾತ್ಪರ್ಯ ಒಂದೇ. ಹೃದಯ ಕೋಶವೇ ಅನಾಹತ ಚಕ್ರವೇ ಶ್ವೇತದ್ವೀಪ ಆಗುತ್ತೆ. ಈ ಶ್ವೇತದ್ವೀಪದಲ್ಲಿ ಈ ಒಂದು ಹಾಲಿನ ಕಡಲಿನಲ್ಲಿ ಭಗವಂತ ಮಲಗಿದ್ದಾನೆ. ಹೆಡೆಬಿಚ್ಚಿ ಕುಂಡಲಿನಿ ಹಾವಿನ ಮೈಯಲ್ಲಿ ಮಲಗಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಕುಂಡಲಿನಿ ಚಕ್ರ ಜಾಗೃತ ಮಾಡ್ಕೋಬೇಕು ಅನ್ನುವಂಥದ್ದು. ಈ 7 ಚಕ್ರಗಳೇ ನಮಗೆ 7 ಸಮುದ್ರಗಳು ಅನ್ನೋದನ್ನ ತಿಳ್ಕೋಬೇಕು. ಅಜಾಮಿಳನ ಕತೆ ಪ್ರಾರಂಭ ಆಗುತ್ತೆ 6ನೇ ಸ್ಕಂದದಲ್ಲಿ. ಅದನ್ನು ನೋಡ್ತಾ ಹೋಗೋಣಂತೆ. 6ನೇ ಸ್ಕಂದದ ಅಜಾಮಿಳನ ಕತೆ ನಾಳೆ ಸೇರಿದಾಗ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಭಾಗವತ ಸಪ್ತಾಹದ ಈ ಒಂದು ಅಧಿಕ ಮಾಸದ ಯಜ್ಞವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ, ಇದನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಮತ್ತು ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.